ವ್ಯಾಯಾಮ ಮಾಡುವಾಗ ಸರಿಯಾದ ಬ್ರೀದಿಂಗ್ ಟೆಕ್ನಿಕ್ ಫಾಲೋ ಮಾಡೋದು ತುಂಬ ಅವಶ್ಯಕತೆ. ಅದರಿಂದ ದೇಹಕ್ಕೆ ಬೇಕಾಗಿರುವಂತಹ ಆಕ್ಸಿಜನ್ ಸಪ್ಲೈ ಕೂಡ ಮಾಡಬಹುದು. ಬ್ರೀದಿಂಗ್ ಟೆಕ್ನಿಕ್ ಅಂದಾಗ ನಾವು ಯಾವ ಚಲನೆಯಲ್ಲಿ ಶ್ರಮವಿರುತ್ತೋ ಅಲ್ಲಿ ಉಸಿರನ್ನು ಬಿಡ್ತೀವಿ, ಯಾವ ಚಲನೆಯಲ್ಲಿ ಶ್ರಮ ಕಡಿಮೆ ಇರುತ್ತೋ ಅಲ್ಲಿ ಉಸಿರನ್ನು ನಾವು ತಗೊಳ್ತೀವಿ. ಮೊದಲನೇದಾಗಿ ಯಾವುದೇ ಚಲನೆಯಲ್ಲಿ ನಾವು ಬ್ರೀದಿಂಗನ್ನು ಅಥವಾ ಉಸಿರನ್ನು ಹೋಲ್ಡ್ ಮಾಡಬಾರ್ದು. ಇದರಿಂದ ದೇಹದಲ್ಲಿ ರಕ್ತದ ಒತ್ತಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ತೂಕದ ಎಕ್ಸಸೈಸಸ್ ಮಾಡುವಾಗ ನಾವು ಎಲ್ಲಿ ತೂಕವನ್ನು ಎತ್ತುತ್ತೀವಿ ಅಲ್ಲಿ ಉಸಿರು ಬಿಡ್ತೀವಿ, ಎಲ್ಲಿ ತೂಕವನ್ನು ಇಳಿಸ್ಕೊಳ್ತೀವಿ ಅಲ್ಲಿ ನಾವು ಉಸಿರನ್ನು ತೆಗೆದುಕೊಳ್ತೀವಿ. ಅದೇ ರೀತಿ ಯೋಗ ಮತ್ತು ಪಿಲಾಟಿಸ್ ಈ ಥರ ಎಕ್ಸಸೈಸಸ್ ಮಾಡುವಾಗ ನಾವು ದೀರ್ಘವಾಗಿ ಹೊಟ್ಟೆಯಿಂದ ಉಸಿರು ತಗೊಂಡು ಹೊಟ್ಟೆಯಿಂದ ಉಸಿರು ಬಿಡ್ತೀವಿ. ಎಕ್ಸಸೈಸ್ ಟೆಕ್ನಿಕ್ಸ್ ಮುಂಚೆನೇ ಅಥವಾ ಎಕ್ಸಸೈಸ್ ರೂಟೀನಿಗೆ ಮುಂಚೆನೇ ನೀವು 5 ನಿಮಿಷ ಡೀಪ್ ಬ್ರೀದಿಂಗ್ ಮಾಡಿದ್ರೆ ನಿಮ್ಮದು ಎಕ್ಸಸೈಸಲ್ಲಿ ಒಂದು ಎಫಿಷಿಯನ್ಸಿನ ಕಂಡು ಬರ್ತೀರಾ. ಟ್ರೈ ಮಾಡಿ ನೋಡಿ.